ಇಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ. ತುಮಕೂರಿನಲ್ಲಿ ಪಲ್ಸ್ ಪೋಲಿಯೋಗೆ ಸೋಮಣ್ಣ ಚಾಲನೆ. ಇಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ನಗರದ ಕೋತಿತೋಪು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಅಭಿಯಾನಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಿದ್ರು. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1,76,000 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಗುರಿಯನ್ನ ಹೊಂದಿದ್ದು, ಜಿಲ್ಲೆಯಾದ್ಯಂತ ಆರೋಗ್ಯ ಇಲಾಖೆ ವಿಶೇಷ ವ್ಯವಸ್ಥೆ ಮಾಡಿಕೊಂಡಿದೆ. ನಾಳೆಯಿಂದ 3 ದಿನಗಳ ಕಾಲ ಬೂತ್ಗಳು ಹಾಗೂ ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಲಸಿಕೆ ನೀಡುವ ಕಾರ್ಯಕ್ರಮ ನಡೆಯಲಿದೆ. ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋವನ್ನ ತಪ್ಪದೇ ಹಾಕಿಸಿ ಎಂದು ಸಂದೇಶ ನೀಡಿದ್ರು. ಇನ್ನು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಪೋಲಿಯೋ ಮುಕ್ತ ವಿಶ್ವಕ್ಕಾಗಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರವಾಗಿದ್ದರೂ ಪಾಕಿಸ್ತಾನ ಸೇರಿದಂತೆ ಕೆಲವು ದೇಶಗಳಲ್ಲಿ ಇನ್ನೂ ಪೋಲಿಯೋ ಪ್ರಕರಣಗಳು ಕಂಡುಬರುತ್ತಿವೆ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಿರಂತರವಾಗಿ ನಡೆಸ್ತಾ ಇದೆ ಎಂದರು. ಲಸಿಕೆ ಅಭಿಯಾನ ನಡೀತಾ ಇದೆ. ಅದನ್ನು ತುಮಕೂರಲ್ಲೂ ಕೂಡ ಇವತ್ತು ಜಿಲ್ಲಾಡಳಿತ ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನನಗೆ ನೆನ್ನೆ CEO ಅವರು ದೂರವಾಣಿ ಮಾಡಿ ನೀವು ಬರಲೇಬೇಕು ಅಂತ ಅಂದರು. ನಾನು ಕುಣಿಗಲ್ಲಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ, ಹಾಗಾಗಿ ಬಂದ್ವಿ. ನನಗನ್ನಿಸ್ತದೆ ಇದೊಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ದೇಶದ ಪ್ರಧಾನಮಂತ್ರಿಗಳು ಇಡೀ ವಿಶ್ವಾದ್ಯಂತ ಇವತ್ತು ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊಬಂದಿದೆ. ನಮ್ಮ ದೇಶ ಪೋಲಿಯೋ ಮುಕ್ತ ಆಗಿದೆ. ಆದರೂ ಕೂಡ ಹೊರ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ಭಾಗದಲ್ಲಿ ಇನ್ನೂ ಕೂಡ ಪೋಲಿಯೋ ಇರೋದರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಆಯಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರವು ಕೂಡ ಮನವಿ ಮಾಡಿದ ಮೇರೆಗೆ ಇವತ್ತು ಇದನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ತುಮಕೂರಿನಲ್ಲೂ ಕೂಡ 1 ಲಕ್ಷಕ್ಕೂ ಮೇಲ್ಪಟ್ಟು ಮಕ್ಕಳಿಗೆ ಈ ಪೋಲಿಯೋ ಲಸಿಕೆಯನ್ನು ಹಾಕ್ತಕ್ಕಂಥ ವಿನೂತನ ಕಾರ್ಯಕ್ರಮ ಜಿಲ್ಲಾಡಳಿತ ಮಾಡಿದ್ದಾರೆ. ಅದು ಜಿಲ್ಲಾಧಿಕಾರಿಗಳು, GHO ಇರ್ಬೋದು, CO ಇರ್ಬೋದು. CO ಅವರು ತುಂಬ ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು, ಮತ್ತೊಂದು ಏನು PHಗಳಿದೆ ಎಲ್ಲ ಕಡೆಯಲ್ಲೂ ಕೂಡ ಆಗ್ತಾಯಿದೆ. ಇವತ್ತು ಮಾಡ್ತಾರೆ. ಅದಾದಮೇಲೆ ಮನೆಗೂ ಕೂಡ ಹೋಗಿ ಭೇಟಿ ನೀಡ್ತಕ್ಕಂಥ ಕೆಲಸವನ್ನು ಈ ವರ್ಷದಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ದೇಶದಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನು ಈಗಾಗಲೇ ಆಗಿದೆ, ಘೋಷಣೆ ಆಗಿದೆ. ಅದನ್ನು ಮುಂದಕ್ಕೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗೋದಕ್ಕೆ ಇದೊಂದು ಒಳ್ಳೆಯ ಸುಸಂದರ್ಭ. ಇದನ್ನು ರಾಜ್ಯದ ಜಿಲ್ಲಾಡಳಿತ ಭಾರತ ಸರ್ಕಾರದ ಒಂದು ಸಹಯೋಗದೊಂದಿಗೆ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಉತ್ತಮವಾದ ಬೆಳವಣಿಗೆ. ಜಿಲ್ಲಾ ಪಂಚಾಯಿತಿ CEO ಆಶ್ವಿಜಾ ಮಾತನಾಡಿ, ಜಿಲ್ಲೆಯಲ್ಲಿ ಅಭಿಯಾನ ಯಶಸ್ವಿಯಾಗಿ ನಡೆಯಲು ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲಾ ಮಕ್ಕಳಿಗೂ ಪೋಷಕರು ತಪ್ಪದೇ ಪಲ್ಸ್ ಪೋಲಿಯೋ ಹನಿ ಹಾಕಿಸಬೇಕೆಂದು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು. ಎಲ್ರಿಗೂ ನಮಸ್ಕಾರ. ಇಂದು ದೇಶದಡಿ ನ್ಯಾಷನಲ್ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಕ್ಯಾಂಪೇನಿಗೆ ಚಾಲನೆ ನೀಡಲಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹ ಮಾನ್ಯ ಸಂಸದರು, ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಾಗಿರುವ ಶಾಸಕರಾಗಿರುವ ವಿ ಸೋಮಣ್ಣ ಸರ್ ಅವರು ತುಮಕೂರು ಜಿಲ್ಲೆಯಲ್ಲಿ ಚಾಲನೆ ನೀಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 1,76,000 ಜನ ಮಕ್ಕಳಿದ್ದಾರೆ, 0 to 5 years ಇರುವ ಮಕ್ಕಳು. ಈ ಮಕ್ಕಳಿಗೆ ನಾವು ಅಂದರೆ ಇಂದು ಭಾನುವಾರ 28ನೇ ತಾರೀಕು ನಮ್ಮ PHC ಸಬ್ ಸೆಂಟರ್ಸ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್, ನಮ್ಮ ಕ್ಲಿನಿಕ್, ತಾಲೂಕು ಹಾಸ್ಪಿಟಲ್ ಹಾಗೂ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ನಾವು 2 ಹನಿಗಳ ವ್ಯಾಕ್ಸಿನೇಷನ್ ನೀಡಲಾಗುತ್ತಿದೆ. ಇದಾದ ನಂತರ ನೆಕ್ಸ್ಟ್ 3 days ಅಂದರೆ 29, 30 ಮತ್ತು 1st ನಾವು ನಮ್ಮ ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್, ANMs ಮನೆಗೆ ಹೋಗಿಬಿಟ್ಟು ಅಲ್ಲಿಯೇ ಮಕ್ಕಳಿಗೆ ಈ ಪೋಲಿಯೋ ಲಸಿಕೆಯನ್ನು ನೀಡುತ್ತಾರೆ. ಯಾವುದಾದ್ರೂ ಮಗು ಮಿಸ್ ಆಗಿದರೆ ಆ ಮನೆ ಮುಂದೆ ನಾವು ಕ್ರಾಸ್ ಮಾರ್ಕ್ನ ಮಾಡಿ ಬರ್ತೀವಿ. ಪುನಃ 2ನೇ ದಿನ ಹೋಗ್ಬಿಟ್ಟು ಆ ಮಗುಗೆ ಕವರ್ ಮಾಡಿ ಟಿಕ್ ಮಾರ್ಕ್ ಮಾಡಿ ಬರ್ತೀವಿ. ಈ ರೀತಿಯಾಗಿ 1,76,000 ಮಕ್ಕಳನ್ನು ನಾವು ಕವರ್ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಮ್ಮ ಎಲ್ಲ ಸ್ಟಾಫ್ ಸೇರಿ ಸುಮಾರು 1,600 ಮಂದಿ ಇದ್ದಾರೆ ಎಲ್ಲ ಇಡೀ ಜಿಲ್ಲೆಯಲ್ಲಿ. ಇದೇ ರೀತಿ ತಾಲೂಕು ಲೆವೆಲಲ್ಲಿ ನಮ್ಮ ತಹಸೀಲ್ದಾರ್ಸ್ಗಳು, EOಸ್ಗಳು ಮತ್ತು ರೆಸ್ಪೆಕ್ಟಿವ್ MLAs ಈ ಪೋಲಿಯೋ ಲಸಿಕೆಗೆ ಚಾಲನೆ ನೀಡಿದ್ದಾರೆ. ನಮ್ಮ ದೇಶವು 2014
ಪೋಲಿಯೋ ವಿಮುಕ್ತಿ ಆಗಿದೆ. ಆದರೂ ಸಹ ನಮ್ಮ ನೆರ ದೇಶಗಳಲ್ಲಿ ಏನು ಪೋಲಿಯೋಗಳ ಕೇಸಸ್ ಬಂದಿದ್ದಾವೆ, ಅದರಿಂದ ನಾವು ಪ್ರತಿ ವರ್ಷ ಈ ಪೋಲಿಯೋ ಅಭಿಯಾನವನ್ನು ನಾವು ಹಮ್ಮಿಕೊಳ್ತೀವಿ. ಸೊ ಎಲ್ಲರೂ ಬನ್ನಿ, ತಮ್ಮ ಮಕ್ಕಳು 0 to 5 years ಮಕ್ಕಳು ಯಾರಿದ್ದಾರೆ ಎಲ್ಲರೂ ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಹಾಕಿಸಿ. ಹಸುಗುಸು ಆಗಿರ್ಬೋದು ಮತ್ತು ಏನು ಜ್ವರ ಏನೇ ಇದ್ರೂ ಏನೂ ಆಗಲ್ಲ ಈ ಪೋಲಿಯೋ ಡ್ರಾಪ್ಸ್ ಹಾಕೋದ್ರಿಂದ. ದಯವಿಟ್ಟು ಕರ್ಕೊಂಡು ಬನ್ನಿ. ಮತ್ತು ಒಂದು ಸಾರಿ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ ನಂತರ ಕೈಗೆ ನಾವು ಒಂದು ಬ್ಲ್ಯಾಕ್ ಮಾರ್ಕನ್ನು ಮಾಡ್ತೀವಿ. ಏನು ನಾವು ಎಲೆಕ್ಷನಲ್ಲಿ ವೋಟ್ ಆದಮೇಲೆ ಕೈಗೆ ಯಾವ ರೀತಿಯಾಗಿ ಮಾರ್ಕ್ ಮಾಡ್ತೀವಿ, ಅದೇ ರೀತಿ ಎಲ್ಲ ಮಗುಗೂ ನಾವು ಮಾರ್ಕ್ ಮಾಡ್ತೀವಿ. ಸೊ ಇದನ್ನು ಚೆಕ್ ಮಾಡ್ಕೋಬೇಕು. ತಾವು ಲಸಿಕೆ ಹಾಕಿದ ನಂತರ ಕೈಗೆ ಅದು ಬ್ಲ್ಯಾಕ್ ಮಾರ್ಕ್ ಹಾಕ್ಸ್ಕೋಬೇಕು. ಥ್ಯಾಂಕ್ ಯು. ಇನ್ನು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ನೂರಾರು ಮಂದಿ ಪೋಷಕರು ಬೆಳಗ್ಗೆ ಹಾಜರಾಗಿ ತಮ್ಮ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.